Mahindra is a number one SUV manufacturer in India. ಮಹೀಂದ್ರ ತನ್ನ ಸ್ಕಾರ್ಪಿಯೋ, ಬುಲಾರೋ, XUV ಗಾಡಿಗಳಿಂದಲೇ ಜನರಿಗೆ ಚಿರಪರಿಚಿತವಾಗಿದೆ. SUVಯಲ್ಲಿ ನಂಬರ್ ಒನ್ ಮ್ಯಾನುಫ್ಯಾಕ್ಚರ್ ಆಗಿದ್ರೂ ಸಹ ಮಹೀಂದ್ರ MPVಗಳಲ್ಲಿ ಫೇಲ್ ಆಯಿತು. ಮರಾಝೋ ಎಲ್ಲ ಆ್ಯಂಗಲ್ನಿಂದನೂ ಪರ್ಫೆಕ್ಟ್ ಆಗೇ ಇತ್ತು, ಆದರೂ ಸಹ ಇಂಡಿಯನ್ ಆಟೋಮೊಬೈಲ್ ಮಾರ್ಕೆಟಲ್ಲಿ ಫೇಲ್ ಆಯಿತು. ಇದೇ ಕಾರಣದಿಂದ ಮಹೀಂದ್ರ ಮರಾಝೋನ ಡಿಸ್ಕಂಟಿನ್ಯೂ ಮಾಡಿದ್ರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮರಾಝೋ ಫೇಲ್ ಆಗೋಕ್ಕೆ ಎರಡು ಮುಖ್ಯವಾದ ಕಾರಣ ಇದೆ. ಮೊದಲನೇದು ಡಿಸೈನ್. ಮಹೀಂದ್ರ ಆಗಿನ ಕಾಲದಲ್ಲಿ ತನ್ನ ರಗಡ್ SUVಗಳಿಂದಲೇ ಫೇಮಸ್ ಆಗಿತ್ತು. ಆದರೆ ಮರಾಝೋ ತನ್ನ ಅಗ್ರೆಸಿವ್ ಶಾಕ್ ಇನ್ಸ್ಪೈರ್ಡ್ ಲುಕ್ಸ್ಗಳಿಂದ ಬಯಸ್ನ ಇಷ್ಟಪಡೋಕ್ಕೆ ಸಾಧ್ಯ ಆಗಲಿಲ್ಲ. MPVನೇ ಆಗಿರಲಿ, SUVನೇ ಆಗಿರಲಿ, ಜನ ಲಾಂಗ್ ಫ್ರಂಟ್ ಬಾನೆಟ್ ಗಾಡಿಗಳನ್ನ ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡ್ತಾಯಿದ್ರು. ಮತ್ತು ಮರಾಝೋದಲ್ಲಿ ಶಾರ್ಟ್ ಫ್ರಂಟ್ ಬ್ಯಾನೆಟ್ ಇದ್ದಿದ್ದರಿಂದ ಅದರ ಫೇಲ್ಯೂರ್ಗೆ ಕಾರಣ ಆಯಿತು. ಎರಡನೇ ಕಾರಣ ಪರ್ಫಾರ್ಮೆನ್ಸ್ ಮತ್ತು ಪ್ರೈಸಿಂಗ್. ಮರಾಝೋದಲ್ಲಿ 1.5 ಲೀಟರ್ ಡೀಸೆಲ್ ಇಂಜಿನ್ನ ಆಫರ್ ಮಾಡ್ತಾಯಿದ್ರು, ವಿಚ್ ಆಸ್ ಫ್ರಂಟ್ ವೀಲ್ ಡ್ರೈವ್ ಸಿಸ್ಟಮ್, ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಮತ್ತು 14 to 17 ಕಿಲೋಮೀಟರ್ ಮೈಲೇಜ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿತ್ತು. ಇದೇ ಮಹೀಂದ್ರಗೆ ಪ್ರಾಬ್ಲಮ್ ಆಗಿತ್ತು. ಮರಾಝೋದಲ್ಲಿ ರೇರ್ ವೀಲ್ ಡ್ರೈವ್, ಪೆಟ್ರೋಲ್ ಇಂಜಿನ್ ಮತ್ತು ಆಟೋಮೆಟಿಕ್ ಗೇರ್ ಬಾಕ್ಸ್ ಸಿಸ್ಟಮ್ ಇರಲಿಲ್ಲ. ಇದರಿಂದನೇ ಜನ ಈ ಗಾಡಿನ ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡಲಿಲ್ಲ ಮತ್ತು ಇದರ ಪ್ರೈಸ್ 14 lakh to 18 lakh ತನಕ ಇತ್ತು. ಇರ್ಟಿಗಾ ಮತ್ತು ಇನೋವಾದ ಪ್ರೈಸ್ ರೇಂಜ್ ಮಧ್ಯದಲ್ಲಿ ಮಹೀಂದ್ರ ಇದರ ಪ್ರೈಸ್ನ ಫಿಕ್ಸ್ ಮಾಡಿ ಸೇಲ್ ಮಾಡ್ತಿದ್ರು. ಆದರೆ ಈ ಸ್ಟ್ರಾಟಜಿ ಫೇಲ್ ಆಯಿತು. ಟೊಯೋಟಾ ಮತ್ತು ಸುಜುಕಿ ತನ್ನ ರಿಯಾಬಿಲಿಟಿ ಮತ್ತು ಬ್ರ್ಯಾಂಡ್ ವ್ಯಾಲ್ಯೂಗಳಿಂದಲೇ ಫೇಮಸ್ ಆಗಿದೆ. ಕಮ್ಮಿ ಬಜೆಟ್ ಇದ್ದವರು ಸುಜುಕಿ ಅರ್ಟಿಗಾನ ಪರ್ಚೇಸ್ ಮಾಡ್ತಾರೆ, ಇಲ್ಲ ಅಂದರೆ ಬಜೆಟ್ನ ಜಾಸ್ತಿ ಮಾಡಿ ಟೊಯೋಟಾ ಇನೋವಾನ ಪರ್ಚೇಸ್ ಮಾಡ್ತಾರೆ. ಆದರೆ ಮಹೀಂದ್ರ ಇಲ್ಲಿ ಜನರ ನಂಬಿಕೆನ ಗಳಿಸಲು ಸಾಧ್ಯ ಆಗಲಿಲ್ಲ. ಇದೇ ಕಾರಣದಿಂದ ಮರಾಝೋ ಭಾರತದಲ್ಲಿ ಫೇಲ್ ಆಯಿತು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಮಹೀಂದ್ರ ಮರಾಝೋ ಮತ್ತೆ ಲಾಂಚ್ ಆಗಬೇಕಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.